ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ತಮ್ಲೈನಲ್ಲಿ ನೋಡಿರೋ ಹಾಗೆ ಎ ಡೇ ವಿತ್ ಪರಿ ಯಾರು ಅಂದರೆ ನನ್ನ ಅಕ್ಕನ ಮಗಳು ಮನೆಗೆ ಬಂದಿದ್ಲು. ಸೊ ಅವಳ ಜೊತೆ ಒಂದು ವ್ಲಾಗ್ ಮಾಡೋಣ, ಒಂದು ವ್ಲಾಗು ಇಲ್ಲ ಒಂದು ಮೆಮೊರೀಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ವ್ಲಾಗ್ ಮಾಡೋಣ ಅಂತ ಕರ್ಕೊಂಬಂದಿದ್ದೀನಿ. ಇನ್ನೂ ಒಂದು ವರ್ಷ ಅವಳಿಗೆ ಅವ್ರ ಅಮ್ಮ ಇಲ್ಲೇ ಬಿಟ್ಟೋಗಿದ್ದಾರೆ. ಸೊ ಹಂಗೆ ಅವಳು ಮಲಗಿಸ್ಬಿಟ್ಟು ಅವಳು ಮಲಗೋದೇ ಇಲ್ಲ ಗೈಸ್, ಹೆಂಗೋ ಅದು ಇದು ಅಂತ ಹೇಳಿ ಮಲಗಿಸಿ ಅಷ್ಟೊಂದು ಬೇಗ ಮನೆ ಕ್ಲೀನ್ ಮಾಡ್ಕೊಬೋಣ. ಇವತ್ತು ಶನಿವಾರ ಅಲ್ವಾ, ಮನೆ ಪೂಜೆ ಎಲ್ಲ ಮಾಡಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇವತ್ತೆಲ್ಲ ಫುಲ್ ಕ್ಲೀನಿಂಗ್ ಡೇ ಅಂತ ಹೇಳ್ಬಿಟ್ಟು ಅವಳನ್ನ ಮಲಗಿಸಿ ಎಲ್ಲ ಪಾತ್ರೆ ಎಲ್ಲ ತೆಗೆದಿಟ್ಕೋತಾ ಇದ್ದೀನಿ, ಪಾತ್ರೆ ತೊಳೆಯೋಣ ಅಂತ. ಹಂಗೆ ಬೇಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹತ್ತು ಕಡೆ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ, ಈ ಕಡೆ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಈ ಕಡೆ ಟೊಮೊಟೊ ಗೊಜ್ಜು ರೆಡಿ ಆಗ್ತಾಯಿದೆ. ಅಷ್ಟರಲ್ಲಿ ಎದ್ದೇ ಬಿಟ್ಲು ಗೈಸ್, ಅವಳೆಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂದರೆ ಎದ್ಬಿಟ್ಟು ನೋಡ್ಕೊಂಡು ಕುಂತ್ಕೊಂಡವಳು. ಅವಳು ಬೇಗ ಮಲಗಲ್ಲ ಗೈಸ್. ಇವಾಗ ಎದ್ದಿದ್ದಾಳೆ. ಅವಳನ್ನ ಮತ್ತೆ ನಾನು ಊಟ ಮಾಡಿಸಿ ಹಾಲು ಕುಡಿಸಿ ಮತ್ತೆ ಮಲಗಿಸ್ಬೇಕು ಅಂದರೆ ನನಗೆ ಎಷ್ಟೋ ಒಂಥರ ಕಷ್ಟ ತುಂಬ ಆಗಿಬಿಡುತ್ತೆ. ಏನಂದರೆ ಬರೀ ಅವಳು ಆಟದ ಕಡೆ ಜ್ಞಾನ, ಅವಳಿಗೆ ಮಲಗಲ್ಲ ಏನಿಲ್ಲ. ಮಲಗಿಸ್ಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಅಂತ ನನಗೆ ಗೊತ್ತು. ನೋಡಿ ಕುಂಡಿಸ್ಕೊಂಡಿದ್ದೀನಿ. ಪ್ಲೇನ್ ಕೀಸ್ ಕೊಡೋದೆಲ್ಲ ಹೇಳ್ಕೊಂಡು ಕೊಟ್ಟಿದ್ದೆ, ಅದನ್ನೆಲ್ಲ ಹೇಳ್ತಾ ಇದ್ದಾಳೆ. ಪ್ಲೇನ್ ಕೀಸ್ ಕೊಡ್ತಾಳೆ. ನಾನು ಹಂಗೆ ಗ್ಯಾಸ್ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆ ಎಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ತಾ ಇದ್ದೀನಿ. ನನ್ನ ತಮ್ಮ ಹೆಂಗೋ ಅಷ್ಟೊತ್ತಿಗೆ ಎಲ್ಲ ಆಟ ಆಡೋಕ್ಕೆ ಹೋಗಿದ್ದ, ಬಂದು ಅವನಿಗೆ ಪಾಪು ನೋಡ್ಕೊ ಅಂತೇಳಿ ರೂಮಲ್ಲಿ ಅವಳನ್ನಿಬ್ಬರೂ ಬಿಟ್ಟಿದ್ದೀನಿ. ನೀವು ರೂಮಲ್ಲಿ ಇಬ್ಬರು ಆಟ ಆಡ್ಕೊಂಡ್ರೆ ಅಷ್ಟೊತ್ತಿಗೆಲ್ಲ ಬೇಗ ಮನೆ ಕ್ಲೀನ್ ಮಾಡ್ಕೊತೀನಿ ಅಂತ ಅಷ್ಟೊತ್ತು ಕಳ್ತಿದ್ಲು. ಅವಳಿಗೆ ಹೊಟ್ಟೆ ಹಶ್ವಾಗಿರ್ಬೇಕು ಅಂತೇಳಿ ಊಟ ಮಾಡಿಸ್ತಿದ್ದೆ. ಅವಳು ಊಟನೇ ಮಾಡಲ್ಲ ಗೈಸ್. ಅದು ಇದು ಅವ್ರಿಗೆ ತಿನ್ನಿಸ್ತೀನಿ ಇವ್ರಿಗೆ ತಿನ್ನಿಸ್ತೀನಿ ಅಂತ ಹೇಳ್ಕೊಂಡು ಹೆಂಗೋ ಊಟ ತಿನ್ನಿಸ್ದೆ. ಅಷ್ಟರಲ್ಲಿ ನನ್ನ ಲಡ್ಡುಮ್ಮ ಮನೆ ಹತ್ರ ಬಂದಿಲ್ಲ, ಏನೋ ಸ್ವಲ್ಪ ಡಿಸ್ಕಸ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಪಾಪು ಊಟ ಮಾಡಿಸ್ಕೊಂಡು ಅವಳನ್ನು ನೋಡ್ತಾಯಿದ್ದೆ. ನೋಡಿ ಹಂಗೆ ಇವಾಗ ತಿಂತಾಳೆ, ಹಂಗೆ ಒಗ್ಯೋದಕ್ಕೆ ಬರ್ತಾಳೆ, ಊಟನೇ ಮಾಡೋದಿಲ್ಲ ಗೈಸ್. ನಾನು ಹಂಗೋ ಹಿಂಗೋ ಗದ್ರಿಬಿಟ್ಟು ತಿನ್ನಿಸ್ತೀನಿ, ಹಂಗೆ ತಿನ್ನಮ್ಮ ಹಿಂಗೆ ತಿನ್ನಮ್ಮ ಅಂತ ಹೇಳಿ. ಚಿಕ್ಕ ಮಕ್ಳಿಗೆ ಊಟ ಮಾಡಿಸೋದು ಅಂದರೆ ಸರ್ಕಸ್ ಬಿಡಿ ಗೈಸ್. ಎಲ್ರಿಗೂ ಒಂದು ಹ್ಯಾಟ್ಸಪ್. ಇಲ್ಲಿಂದಲೇ ಮಕ್ಕಳು ನೋಡ್ಕೊಳ್ಳೋದು ತುಂಬ ಈಸಿ ಅಂತ ಹೇಳ್ಬೋದು, ಬಟ್ ತುಂಬ ಕಷ್ಟ ಇದೆ. ಆ್ಯಕ್ಚುಲಿ ಇವಾಗ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ನಾನು ಇವಾಗ ನಮ್ಮ ಅಕ್ಕನ ಮಗಳನ್ನ ನೋಡ್ಕೊತಿದ್ದೆನಲ್ಲ, ಅದಕ್ಕೆ ಅವ್ರ ಅಮ್ಮ ವೀಡಿಯೋ ಕಾಲ್ ಮಾಡಿದ್ಲು, ಅದಕ್ಕೆ ಅವಳು ನೋಡ್ಕೊಂಡು ಕೂತಿದ್ಲು ಅವ್ರ ಅಮ್ಮನ. ನಾನು ಹಂಗೆ ಈಸ್ಕೊಂಡು ಹಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಆಯ್ ಮಾಡು ಅಂತೇಳಿ ಆಯ್ ಮಾಡಿಸ್ತಾ ಇದ್ದೀನಿ ಅವಳಿಗೆ. ಹಾಗೆ ನನ್ನ ತಮ್ಮ ಮುಖನೇ ತೋರಿಸಲ್ಲ ವೀಡಿಯೋದಲ್ಲಿ. ಅವನು ವ್ಲಾಗ್ ಮಾಡ್ತಿದ್ದ, ಮಿನಿ ವ್ಲಾಗು ಇನ್ಸ್ಟಾಗ್ರಾಮಲ್ಲಿ, ಬಟ್ ಮುಖ ತೋರಿಸೋದಕ್ಕೆ ಇದು ಮಾಡ್ತಿದ್ದಾನೆ. ಸೊ ನನಗೂ ತುಂಬ ಹೊಟ್ಟೆ ಹಸಿತಿತ್ತು. ಹೆಂಗೂ ಅವಳನ್ನೆಲ್ಲ ನೋಡ್ಕೊಂಡು ನಾನು ಪೂಜೆ ಮಾಡೋದು ಲೇಟ್ ಆಗುತ್ತೆ, ಫಸ್ಟ್ ಊಟ ತಿನ್ಕೊಬೋಣ ಅಂತೇಳಿ ಊಟ ತಿನ್ಕೊಂಡು ನೀಟಾಗೆಲ್ಲ ಮನೆ ಕ್ಲೀನ್ ಮಾಡ್ತಿದ್ದೆ. ಮಕ್ಕಳಿರೋ ಮನೇಲಿ, ಅದರಲ್ಲೂ ನನ್ನ ತಮ್ಮ ಇರೋ ಮನೇಲಿ ಮನೆಗೆ ಎಷ್ಟು ಕ್ಲೀನ್ ಮಾಡಿದ್ರು ಗಲೀಜೆ ಆಗ್ತಿರುತ್ತೆ. ನಾನು ಫುಲ್ ಎಲ್ಲ ನೀಟ್ ಮಾಡಿ ಬಂದಂಗೆ ಅವ್ರು ಹೋಗಿ 10 ನಿಮಿಷಕ್ಕೆ ಮತ್ತೆಲ್ಲ ಗಲೀಜು ಮಾಡ್ದಂಗೆ. ಇವಾಗೆಲ್ಲ ಫುಲ್ ನೀಟಾಗೆಲ್ಲ ಅಡುಗೆ ಮನೆ ಮತ್ತು ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ಕೊಂಡು ಹಂಗೆ ಫುಲ್ಲೆಲ್ಲ ಕಸ ಎಲ್ಲ ಗುಡಿಸ್ಬೋಣ, ಅಲ್ಲಿ ಹಂಗೆ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬೋಣ ಅಂತೇಳಿ ಮಾಡ್ತಿದ್ದೀನಿ. ನಾನು ಇವಾಗ ಎಷ್ಟೇ ಕ್ಲೀನ್ ಮಾಡಿದ್ರು ಗೈಸ್, ಇನ್ನು 10 ನಿಮಿಷಕ್ಕೆ ಫುಲ್ ಮನೆ ಏನು ಹಿಂಗೆ ಗಲೀಜಾಗಿ ಇಟ್ಕೊಂಡು, ಯಾರಾದರೂ ಸಡನ್ನಾಗಿ ನೆಂಟರುಗಳು ಬಂದರೆ ಏನು ಇವ್ರ ಮನೆ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರಲ್ಲಪ್ಪ ಅನ್ಕೋಬೇಕು, ಅಷ್ಟು ಗಬ್ಬು ಮಾಡ್ತಾರೆ ಗೈಸ್. ಅದರಲ್ಲೂ ಇವಾಗ ನಮ್ಮ ಪಾಪು ಬಂದಿದ್ದಾಳೆ, ನಮ್ಮ ಪರಿ ಅಂತೂ ಫುಲ್ ಗಲೀಜು. ನೋಡಿ ಇವಾಗಲೇ ಮಲಗಿಸೋಣ ಅಂತ ಹೇಳ್ಬಿಟ್ಟು ಹಾಲು ಊಟ ತಿನ್ನಿಸಿ ಮಲಗಿಸ್ತಿದ್ದೀನಿ. ಏನು ಮಾಡಿದ್ರೂ ಮಲಗ್ತಿಲ್ಲ ಗೈಸ್. ಹಾಡೇ ಹೇಳಿ ಅದು ಗುಮ್ಮ ಬಂದ, ಏನು ಹೇಳಿದ್ರೂ ಮಲಗ್ತಿಲ್ಲ. ಎತ್ಕೊಂಡೇ ಬಂದುಬಿಟ್ಟೆ ಅತ್ತ ಅವಳು ಮಲಗಲ್ಲ ಅಂತೇಳಿ. ಹಾಗೆ ಇವಾಗ ಕ್ಯಾಮ್ರಾ ಮುಂದೆ ಒಂದು ಸ್ವಲ್ಪ ಅವಳನ್ನ ಮಾತಾಡ್ಸೋಣ ಅಂತೇಳಿ ಬಂದೆ. ಫೈನಲಿ ಅದು ಇದು ಹರಸಾಹಸ ಮಾಡಿ ಮಲಗಿಸ್ದೆ. ಹ್ಯಾಪಿ ಆಯಿತು. ಈಚೆಗಡೆ ಫುಲ್ ಪಾತ್ರೆ ಎಲ್ಲ ಇಟ್ಟಿದ್ದೆ ತೊಳೆಯೋಣ ಅಂತೇಳಿ. ಇವಾಗ ಪಾತ್ರೆಗಳು ತೊಳೆದು ಅಷ್ಟರಲ್ಲಿ ಎದ್ದೇ ಬಿಟ್ಲು ಗೈಸ್ ಅವಳು. ಸ್ನಾನ ಮಾಡ್ಕೊಂಡು ಈಗ ಬಂದೆ ಜಸ್ಟ್ ಪೂಜೆ ಮಾಡೋಣ ಅಂತ ಅಷ್ಟೊತ್ತಿಗೆ ಎದ್ಬಿಟ್ಲು. ಹಾಗೆ ಅವಳು ಮಾತಾಡಿಸ್ಕೊಂಡು ಅವ್ಳಿಗೂ ಸ್ವಲ್ಪ ಟೈಮ್ ಕೊಟ್ಟು, ಅವ್ಳಿಗೂ ಒಬ್ಳಿಗೆ ಬೇಜಾರಾಗುತ್ತಲ್ವ ಗೈಸ್, ಆಟ ಆಡಿಸ್ಕೊಂಡು ಅದು ಇದು ಮಾಡ್ತಿದ್ರೆ ಅವ್ಳಿಗೂ ಸ್ವಲ್ಪ ಖುಷಿ ಆಗುತ್ತೆ. ಅಪರೂಪಕ್ಕೆ ನಮ್ಮ ಮನೆಗೆ ಬಂದವಳಿಗೆ ಮತ್ತೆ ಇವಾಗ ಹೋದರೆ ಯಾವಾಗ ಬರ್ತಾಳೋ, ಅದು ಬೇರೆ ಅವ್ರ ಅಮ್ಮನ ಬಿಟ್ಟಿದ್ದಾಳೆ. ಅವ್ರ ಅಮ್ಮನ ಪ್ರೀತಿ ಫುಲ್ ಕೊಡೋಕ್ಕಾಗಲಿ ಅಂದ್ರೆ ತಕ್ಕಮಟ್ಟಿಗೆ ಅದು ಚಿಕ್ಕಿ ಹಂಗೆ ನಾನು ಕೊಡಬೇಕಲ್ವ, ಅದಕ್ಕೆ ಅದು ಇದು ಏನೇನೋ ಹೇಳಿ ಕಾಮಿಡಿ ಎಲ್ಲ ಮಾಡಿ ಅವಳಿಗೆ ಟೈಮ್ ಸ್ಪೆಂಡ್ ಮಾಡಿಸ್ತಿದ್ದೆ. ಬಂದ್ಬಿಡ್ತಾರೆ ಅವರು, ಹೊಡಿತಾರೆ ಅವರು ಮುಟ್ಟಿದ್ರೆ. ಏ ಬಾರೋ ಇಲ್ಲಿ ಗೊಗ್ಗಯ್ಯ, ಗೊಗ್ಗಯ್ಯ ಬಂದ. ಅವಳಿಗೆ ಇತ್ತೀಚೆಗೆ ನನ್ನ ತಮ್ಮ ಫುಲ್ ಎದುರಿಸ್ಬಿಟ್ಟಿದ್ದಾರೆ. ಗೊಗ್ಗಯ್ಯ ಬಂತು ಅಂದರೆ ಸಾಕು ಮಲ್ಕೋತಾಳೆ. ಹಂಗೆ ನನ್ನ ತಮ್ಮ ಮ್ಯಾಂಗೋ ತೊಗೊಬಂದಿದ್ದ, ಕಟ್ ಮಾಡಿಕೊಡ್ತಿದ್ದು ತಿಂತಿದ್ವಿ. ಮತ್ತು ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತೇಳಿ ಹೋದ ವಾರ ಪೂಜೆ ಮಾಡೋದಿದ್ದು, ಅದು ಇದು ಅಂತೇಳಿ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಹಂಗೆ ಕ್ಲೀನ್ ಮಾಡ್ತಾಯಿದ್ದೆ. ಅವಳು ಎಷ್ಟು ಮಲಗಿಸಿದ್ರು ಮಲಗಲಿಲ್ಲ. ಹಂಗೆ ದೇವ್ರ ಪೂಜೆ ಎಲ್ಲ ಮಾಡ್ಕೊತ ಅವಳನ್ನೂ ಕುಂಡಿಸ್ಕೊಂಡು ಆಟ ಆಡಿಸ್ಕೊಂಡು 2 ಕೆಲಸನೂ ಆಗುತ್ತೆ ಅಂತೆಲ್ಲ ದೇವ್ರ ಫೋಟೋ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಎಲ್ಲ ಇಡ್ತಿದ್ದೆ. ಅವಳು ಹಂಗೆ ಸೈಡಲ್ಲಿ ಆಟ ಆಡ್ಕೊತಿದ್ಲು. ಎಲ್ಲ ಮಾಡಿ ದೇವ್ರ ಪೂಜೆ ಮಾಡ್ತಿದ್ದೆ.
ದೀಪ ಹಚ್ಚಿರೋದು ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ, ಬಟ್ ಆನ್ ಮಾಡಿಲ್ಲ, ಹಂಗೆ ಇಟ್ಬಿಟ್ಟು ಕ್ಯಾಮ್ರಾನ ದೀಪ ಹಂಚಿದ್ದೀನಿ. ಬಟ್ ಅದು ವೀಡಿಯೋನಾಗಿಲ್ಲ. ಆಮೇಲೆ ನೋಡ್ಕೊಂಡು ಹಂಗೆ ಪೂಜೆ ಒಂದು ಮಾಡಿಬಿಟ್ಟು ನಾರ್ಮಲಾಗಿ ವೀಡಿಯೋಸ್ ಮಾಡ್ಕೊಂಡೆ. ಹಂಗೆ ದೇವ್ರ ಹತ್ರ ತುಂಬ ಕೇಳ್ಕೊಳ್ಳೋದಿತ್ತು ನಂದು. ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದು, ದೇವ್ರಿಗೆ ತುಂಬ ಥ್ಯಾಂಕ್ಸ್ಗಳು ಹೇಳೋದು, ಪ್ರತಿಯೊಂದು ದೇವ್ರಿಗೆ ಅದನ್ನು ಹೇಳ್ತಾ ಇದ್ದೆ. ಕೊನೆಗೆಲ್ಲ ನಮಸ್ಕಾರ ಮಾಡಿ ದೇವ್ರದ್ದು ವಾರ ಎಲ್ಲ ಫೈನಲಿ ಮುಗಿತು. ಅವಳನ್ನ ಇಟ್ಕೊಂಡು ವಾರ ಮಾಡೋದೇ ಒಂದು ಸರ್ಕಸ್ ಆಗಿತ್ತು. ಹೆಂಗೋ ಅದನ್ನೆಲ್ಲ ಮುಗಿಸಿ ಹಾಗೆ ದೇವ್ರ ಮನೆಯೆಲ್ಲ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಲೋ ಮೋಷನಲ್ಲಿ ಒಂದು ವೀಡಿಯೋ ಮಾಡ್ಕೊತಿದ್ದೀನಿ. ನೋಡಿ ನಮ್ಮ ದೇವ್ರ ಮನೆ ಈ ಥರ ಕಾಣಿಸ್ತಿದೆ, ಸಿಂಪಲ್ಲಾಗಿ ಚೊಕ್ತಾಗಿ. ಹಾಗೆ ನಾನು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಸೆಲ್ಫಿಯಲ್ಲಿ ಅಂತೇಳಿ ದೇವ್ರದ್ದೊಂದು ವೀಡಿಯೋ ಮಾಡ್ಕೊತಿದ್ದೀನಿ. ಈಗಿನೇನು ನಾನು ಸ್ವಲ್ಪ ಹೊತ್ತು ಇನ್ನೊಂದು 1/2 ಅವರಲ್ಲಿ ನಮ್ಮ ಅಮ್ಮ ಬರ್ತಾರೆ. ಅವ್ರಿಗೆ ಹಂಗೆ ಊಟಕ್ಕೆ ರೈಸ್ ಮಾಡಿದೆ, ಬೆಳಗ್ಗೆ ರೈಸು ಗೊಜ್ಜು ಮಾಡಿದೆ, ಮತ್ತು ಮುದ್ದೆ ಮಾಡಬೇಕು ಅವ್ರಿಗೆ. ಅದಕ್ಕೆ ಹಂಗೆ ಮುದ್ದೆ ಮಾಡಬೇಡ ಒಂದೇ ಸಲ ಅಂತೇಳಿ ಅದನ್ನು ಮುಗಿಸಿ ಅವಳು ನನ್ನ ತಮ್ಮ ಇದ್ದ ಆಟ ಆಡ್ಕೊತಿದ್ಲು. ಹಾಗೆ ನೋಡ್ಕೊತಾನೆ ಅಂತೇಳಿ ನಾನು ಬೇಗ ನಮ್ಮ ಅಮ್ಮಂಗೆ ಮುದ್ದೆ ಮಾಡ್ಕೊಂಡು ಕೊಟ್ಟೆ. ಬಿಸಿ ಇರಲಿ ಅಂತ ಹಾಟ್ ಬಾಕ್ಸ್ ಇಟ್ಟೆ. ಇವಳು ಅಷ್ಟರಲ್ಲಿ ಅಳ್ತಿದ್ಲು. ಮತ್ತು ಮಧ್ಯಾಹ್ನದ ಊಟ ತಿನ್ನಿಸ್ಬೇಕಲ್ವ ನಮ್ಮ ಕೂಸಿಗೆ, ಅದಕ್ಕೆ ಊಟನೂ ತಿನ್ಸೋಣ ಅಂತೇಳಿ ತಿನ್ನಿಸ್ತಾ ಇದ್ದೆ. ಅವಳು ನೋಡ್ರಿ ಆಗಲೇ ಎದಕ್ಕೆ ಬರ್ತಾಳೆ, ನಾನು ಗದ್ರ ತಿಂತಿದ್ದಾಳೆ. ಅಷ್ಟರಲ್ಲಿ ಹಂಗೆ ಫೈನಲಿ ನಮ್ಮ ದೊಡ್ಡಮ್ಮ ಸ್ನಾನ ಮಾಡಿಸ್ತೀನಿ ಪಾಪುಗೆ ಅಂದರು. ಒಂದು ಕೆಲಸ ತಪ್ಪಲ್ವ ಅಂತ ಜೊತೆ ಇದ್ರೆ ಸ್ನಾನ ಮಾಡಿಸ್ಕೊಂಡು 2ನೇ ಮಗು ಬರ್ತಾರೆ. ನಮ್ಮಮ್ಮನೂ ಅವಳು ಜಾಸ್ತಿ ಸ್ನಾನ ಮಾಡಿಸಿದ್ದೆ. ನಮ್ಮಮ್ಮ ಇದ್ರೆ ಅವಳಿಗೆ ಅವರಮ್ಮನೂ ಬೇಡ ಯಾರು ಬೇಡ, ಅಷ್ಟು ಕ್ಲೋಸ್ ಆಗಿರ್ತಾಳೆ ನಮ್ಮಮ್ಮನ ಜೊತೆ. ಹಂಗೆ ಸ್ನಾನ ಎಲ್ಲ ಮಾಡಿಸಿದ್ದೆ ಅಲ್ವ. ಅವಳಿಗೆ ದೇವ್ರಿಗೆ ಕೈ ಮುಗಿದು ಹೇಳ್ಕೊಣ ಅಂದರೆ ದೇವ್ರಿಗೆ ಕೈ ಮುಗಿತಾಳೆ. ಹಂಗೆ ದೇವ್ರ ಪೂಜೆ ಇತ್ತಾಗಿಲ್ವಾ, ಹಂಗೆ ಒಂದು ಹೂವು ತೊಗೊಂಡೋಗಿ ಇಟ್ಬಿಟ್ಟು ಹಂಗೆ ಕೈ ಮುಗಿಯಪ್ಪ ಬೀಳಪ್ಪ ಅಂತೇಳಿ ಬೀಳಿಸ್ತಿದ್ದೀನಿ. ಅವಳು ಕಾಲೇ ಫುಲ್ಲು ಬಿಡ್ತಾಯಿಲ್ಲ ಫ್ರೀಯಾಗಿ, ಹಂಗೆ ಮಲಗಿಸ್ದೆ ಫುಲ್ ಮಗ್ತಿಲ್ಲ ಅವಳು. ದೇವ್ರಿಗೆಲ್ಲ ಕೈ ಮುಗಿದು ನಮ್ಮ ಪರಿಗೂ ದೇವ್ರ ಆಶೀರ್ವಾದ ಪಡ್ಕೊಂಡು ಈ ಕಡೆ ಬಂದ್ವಿ. ಅವಳು ನಮ್ಮಮ್ಮ ಅವಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಇಡೋ ಕವರ್ ಇಟ್ಟಿದ್ರೆ ನಾಳೆ ಹೆಂಗೂ ಊರಿಗೆ ಹೋಗ್ತಾಳಲ್ವ, ಅದಕ್ಕೆಲ್ಲ ಕವರ್ ಬಟ್ಟೆ ಎಲ್ಲ ತೆಗ್ದು ಈಚೆ ಹಾಕ್ತಾವಳೆ, ತಗೊಂಡು ಇಕ್ಕೊಂತಾವಳು. ಅದಕ್ಕೆ ನಾವು ಆಡ್ಕೋತಿದ್ವಿ, ಊರಿಗೆ ಹೋಗ್ತಿದ್ದೀನಿ ಅಂತ ನೀನೇ ಬಟ್ಟೆ ಪ್ಯಾಕ್ ಮಾಡ್ಕೋತಿದ್ಯಾ ಅಂತ. ಹಾಗೆ ಡಿ ಬಾಸ್ ಸಾಂಗ್ ಹಾಕಿದ್ರು. ಮೊದಲೇ ಕೇಳಬೇಕಾ, ಡಿ ಬಾಸ್ ಸಾಂಗ್ ಹಾಕಿದ್ರೆ ನಿಂತಿದ್ದಂಗೆ ನಿಲ್ಲಕ್ಕಾಗಲ್ಲ ನನಗೆ. ಅದರಲ್ಲೂ ನಾನು ಡಿ ಬಾಸ್ ಅಪ್ಪಟ ಅಭಿಮಾನಿ. ಡಿ ಬಾಸ್ ಸಾಂಗ್ ಹಾಕೊಂಡು ಹಂಗೆ ಡ್ಯಾನ್ಸ್ ಮಾಡ್ತಿದ್ದೆ. ನಮ್ಮ ಅಮ್ಮವರೆಲ್ಲ ಊಟ ಮಾಡ್ತಿದ್ರು. ನಾನು ಹಂಗೆ ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ಅಷ್ಟೊತ್ತಿಗೆ ಕರೆಂಟೇ ಹೋಗ್ಬಿಡ್ತದೆ. ಸ್ಟೆಪ್ ಹಾಕಿ ಫುಲ್ ಸುಸ್ತಾಗಿತ್ತಲ್ಲ, ಊಟ ಮಾಡೋಣ. ಈ ಕಡೆ ನಮ್ಮ ಪರಿ ನಮ್ಮ ಅಮ್ಮ ಎಲ್ಲ ಊಟ ಮಾಡ್ತಾರೋ, ನಾನು ತಿಂತಿದ್ದೆ. ಸೈಲೆಂಟ್ ಮುಗಿಸ್ಕೊಂಡು ಬಂದು ಈಚೆಗಡೆ ನಿಲ್ಲಿಸ್ಕೊಂಡು ವ್ಯೂಸ್ನೆಲ್ಲ ನೋಡ್ತಾ ಇದ್ವಿ. ಮಳೆ ಬರೋ ಥರ ಫುಲ್ಲು ಗಾಳಿ ಗೈಸ್. ಹಂಗೆ ಬೆಟ್ಟ, ಮನೆ ಎದುರುಗಡೆ ಬೆಟ್ಟ ಇತ್ತು, ಅದನ್ನು ಝೂಮ್ ಆಗ್ತದೆ. ಫುಲ್ಲು ಮೋಡ ಆಗಿಬಿಟ್ಟಿತ್ತು. ಮಳೆ ಫೈನಲಿಗೆ ಜೋರಾಗಿ ಬಂದೇ ಬಿಡ್ತು. ಕರೆಂಟು ಹೋಯ್ತು. ಮಳೆ ಫುಲ್ಲು ಜೋರು ಮಳೆ. ಅಷ್ಟರಲ್ಲಿ ಅವಳನ್ನ ಒಳಗಡೆ ಕರ್ಕೊಂಡು ಬಂದೆ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಗಾಯ್ಸ್. ಬಾಯ್ ಮಾಡಮ್ಮ. ಮೈಕಲ್ಲಿ ವಾಯ್ಸ್ ಚೆನ್ನಾಗಿ ಬರ್ತಿರ್ಲಿಲ್ಲ, ಅದಕ್ಕೆ ಡೈರೆಕ್ಟಾಗಿ ವಾಯ್ಸ್ ಕೊಟ್ಟಿದ್ದೀನಿ ಗೈಸ್. ಬಾಯ್ ಮಾಡು.